ಇನ್ನು ಮೇ 12ರ ಮಧ್ಯಾಹ್ನ 12 ಗಂಟೆಗೆ ಸಂಧಾನ ಸಭೆ ಇದೆ. ಮಿಲಿಟರಿ ಅಧಿಕಾರಿಗಳ ಮಧ್ಯೆ ಸಂಧಾನ ಮಾತುಕತೆ ಕೂಡ ನಡೆಯುತ್ತೆ. ತಕ್ಷಣವೇ ಜಾರಿ ಬರುವಂತೆ ಫೈರಿಂಗ್ ಮತ್ತು ಮಿಲಿಟರಿ ಕಾರ್ಯಾಚರಣೆಯನ್ನ ಈಗ ಸ್ಥಗಿತಗೊಳಿಸಲಾಗಿದೆ. ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಜಾರಿಗೆ ಬಂದಿರೋದು. ಬಹಳ ಇಂಪಾರ್ಟೆಂಟು ಟೈಮಿಂಗ್ ಕೂಡ. ಸಂಜೆ 5 ಗಂಟೆಯ ನಂತರ ಕದನ ವಿರಾಮ. ಯಾಕೆ ಅಂತಂದ್ರೆ 5 ಗಂಟೆಯ ನಂತರ ಭಾರತ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು, ಎಲ್ಲಾದರೂ ಒಂದು ರೀತಿಯಾಗಿ ಸೀಸ್ ಫೈರ್ ಏನಾದರೂ ಉಲ್ಲಂಘನೆಯನ್ನ ಮಾಡಿದ್ರೆ, ದಾಳಿಯನ್ನ ಮಾಡಿದ್ರೆ ಅದು ನಿಯಮ ಉಲ್ಲಂಘನೆ ಆಗುತ್ತೆ, ಕದನ ವಿರಾಮ ಉಲ್ಲಂಘನೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಟೈಮಿಂಗ್ ಅನ್ನು ಹಾಕಿಟ್ಟಿರ್ತಾರೆ. ಸೊ ಟ್ರಂಪ್ ಕೂಡ ಹೇಳಿದ್ದಾರೆ ಹಾಕಿ, ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ರಾತ್ರಿ ಇಡೀ ನಡೆದ ಸುದೀರ್ಘ ಮಾತುಕತೆಯ ನಂತರ ಭಾರತ ಮತ್ತು ಪಾಕಿಸ್ತಾನ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿವೆ ಅಂತ ಘೋಷಿಸಲು ಹರ್ಷಿಸುತ್ತೇನೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋದು. ಸಾಮಾನ್ಯ ಜ್ಞಾನ ಮತ್ತು ಪ್ರಬುದ್ಧತೆ ತೋರಿದ ಎರಡೂ ದೇಶಗಳಿಗೂ ಕೂಡ ಧನ್ಯವಾದಗಳು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊಟ್ಟ ಮೊದಲನೇದಾಗಿ ಎಕ್ಸ್ ಖಾತೆಯಲ್ಲಿ ಇದನ್ನು ಪೋಸ್ಟ್ ಮಾಡಿದರು. ತದನಂತರ ಪಾಕಿಸ್ತಾನವೂ ಕೂಡ ಅದನ್ನು ಕದನ ವಿರಾಮ ಒಪ್ಕೊಂಡಿದೆ. ನಮ್ಮ ಭಾರತದವರು ಕೂಡ ಹೇಳ್ತಾ ಇದ್ದಿದ್ದು 3 ಗಂಟೆ 35 ನಿಮಿಷಕ್ಕೆ ಪಾಕಿಸ್ತಾನದ ಸೇನಾ ಅಧ್ಯಕ್ಷರು ಫೋನ್ ಮಾಡಿ ಮಾತುಕತೆಯನ್ನು ಮಾಡಿದರು ಅಂತ ಹೇಳಿ. ಸೇನಾ ಅಧ್ಯಕ್ಷರು ಮಾಡಿದ್ರು ಅಥವಾ ಅಲ್ಲಿರುವಂಥ ರಾಜಕೀಯ ಪಕ್ಷದಲ್ಲಿರುವಂಥ ನಾಯಕರು ಮಾಡಿದರು, ರಕ್ಷಣಾ ಸಚಿವರು ಮಾಡಿದ್ರು, ಗೊತ್ತಿಲ್ಲ. ಫೋನ್ ಮಾಡಿದರು ಪಾಕಿಸ್ತಾನದಿಂದ, ಮಾಡಿ ನಾವು ದಾಳಿ ಮಾಡೋದಿಲ್ಲ, ನೀವು ನಿಲ್ಲಿಸಿ ಅಂತ ಕೇಳಿಕೊಂಡ್ರು. ಹಾಗೆ ನಾವು ಮಾತುಕತೆಯನ್ನು ಮಾಡಿ ನಾವು ನಿಲ್ಲಿಸಿದ್ದೀವಿ ಅಂತ 5 ಗಂಟೆಯಿಂದ ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಿದ. ಸಂಜೆ 5 ಗಂಟೆಗೆ ಕದನ ವಿರಾಮ ಘೋಷಣೆ ಆಗಿದೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ, ಅಮೆರಿಕ ಯಾಕೆ ಮಧ್ಯಸ್ಥಿಕೆ ವಹಿಸ್ಕೊಳ್ತು? ಅಮೆರಿಕ ಇಲ್ಲಿವರೆಗೂ ವಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿತ್ತು. ಪಾಕಿಸ್ತಾನ ಗೋಗರ್ದಿದೆ. ನಿನ್ನೆ ಭಾರತ ಕೊಟ್ಟಂಥ ಏಟ್ಗಳಿದೆಯಲ್ಲ, ಸತತವಾಗಿ ಕೊಟ್ಟಿದೆ ಸರಿಯಾಗಿ. ಕಡೆಗೆ ದಾಳಿ ಮಾಡಿಕೊಂಡು ತಾನೇ ಅಮಾಯಕ ಅಂದ್ಕೊಂಡು ತಾನೇ ಹತ್ಕೊಂತ ಹೋಗ್ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಅನ್ನೋದು. ಹಾಗಿದ್ದಾಗ ಡ್ರೋನ್ಗಳನ್ನು ಯಾಕೆ ಹಾರಿಸ್ಬೇಕಾಗಿತ್ತು? ಭಾರತ ಎಲ್ಲಾದರೂ ದಾಳಿ ಮಾಡಿತ್ತ? ಉಗ್ರರ ಕ್ಯಾಂಪ್ಗಳನ್ನು ಹೊಡೆದು ಬಂದಿತ್ತು. ತದನಂತರ ಡ್ರೋನ್ಗಳನ್ನು ಹಾರಿಸ್ತವ್ರು ಯಾರು? ಪಾಕಿಸ್ತಾನ. ಆದರೂ ಕೂಡ ತಾನು ಮಾತ್ರ ಅಮಾಯಕ ಅನ್ನೋದನ್ನು ತೋರಿಸ್ಕೊಳ್ಳೋಕೆ ಹೋಗುತ್ತೆ. ಅದು ಪ್ರತಿ ಬಾರಿನೂ ಹಾಗೆ ಅದು. ಹಾಗಾಗಿ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ಬೇಕಾಗಿತ್ತು, ಮಾತುಕತೆಯನ್ನು ಮಾಡಿತು, ಜೊತೆಗೆ ಒಪ್ಪಿಸುವಂಥ ಕೆಲಸಕ್ಕೆ ಯಶಸ್ವಿ ಆಯಿತು ಡೊನಾಲ್ಡ್ ಟ್ರಂಪ್. ಭಾರತವೂ ಏನು ಬಯಸಿರಲಿಲ್ಲ ಯುದ್ಧ ಮಾಡಬೇಕು ಅಂತ. ಭಾರತ ಹೇಳಿದ್ದು ಉಗ್ರರನ್ನ ಹೊಡೆದಾಕ್ತೀವಿ ನಾವು ಅಂತೇಳಿ. ಇವಾಗ ಆ ನಿಟ್ಟಿನಲ್ಲಿ ದಿಟ್ಟ ಉತ್ತರವನ್ನು ಭಾರತ ಕೊಟ್ಟಿತ್ತು. ಯಾವ ಮಟ್ಟಕ್ಕೆ ಕೊಡ್ತು ಅಂತಂದರೆ ಇಡೀ ಪ್ರಪಂಚದ ಮುಂದೆ ಗೋಗರಿಯೋ ರೀತಿಯಲ್ಲಿ ಕೊಟ್ಟು. ಅದನ್ನೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಹಾಕಿ ಹೇಳ್ಕೊಂಡಿದ್ದಾರೆ. ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ನೀಡಿವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸಾಮಾನ್ಯ ಜ್ಞಾನ ಮತ್ತು ಪ್ರಬುದ್ಧತೆಯನ್ನು ತೋರಿದಂಥ ಎರಡೂ ದೇಶಗಳಿಗೂ ಕೂಡ ಅಭಿನಂದನೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಟ್ ಮೇ 12ನೇ ತಾರೀಕಿಗೆ 12 ಗಂಟೆಗೆ ಒಂದು ಸಭೆ ಕೂಡ ನಡೆಯುತ್ತೆ. ಅದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಭಾರತ ಪಾಕ್ ಮಧ್ಯೆ ಯುದ್ಧ ಕದನ ವಿರಾಮ, ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಮುಂದುವರಿಕೆ. ಓಕೆ, ಭಾರತ ನಿಲುವನ್ನು ತೆಗೆದುಕೊಳ್ಳುತ್ತಾ ಇದೆ. ಸಿಂಧು ನದಿ ಒಪ್ಪಂದ ಅಮಾನತು ಹಿಂತೆಗೆತ ಸದ್ಯಕ್ಕಿಲ್ಲ. ವಂಡರ್ಫುಲ್. ಭಾರತ ಪಾಕ್ ಕದನ ವಿರಾಮ ಕೇವಲ ಗಡಿ ಭಾಗಗಳಲ್ಲಿ ನಡೀತಾ ಇರುವಂಥದ್ದಕ್ಕೆ ಮಾತ್ರ, ಸೇನೆಯ ಮೂಲಕವಾಗಿ ನಡೀತಾ ಇರೋದು. ಬಟ್ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಮುಂದುವರಿಕೆ ಇದೆ. ಯಾವುದೇ ರೀತಿಯಾದಂಥ ವ್ಯಾಪಾರ ವಹಿವಾಟುಗಳು ಕೂಡ ಇಲ್ಲ, ಅದಕ್ಕೆ ಕಡಿವಾಣ. ಸಿಂಧು ನದಿ ಒಪ್ಪಂದದ ವಿಚಾರದಲ್ಲೂ ಕೂಡ ಕಡಿವಾಣ. ಹಾಗಿದಾಗ ಆ ಕಡೆಗೆ ಪಾಕಿಸ್ತಾನ ಹೇಳಿತ್ತು ನಾವು ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡ್ತೀವಿ ಅಂತ ಹೇಳಿ, ಅದಕ್ಕೂ ಕೂಡ ತಡೆಯಾಜ್ಞೆ ನೀಡ್ತೀವಿ ಅಂತ ಹೇಳಿ. ಇಟ್ಸ್ ಬೆಟರ್ ಆಗಿದ್ದಾಗ